ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಮೊಳಕೆ ಕಟ್ಟಿದ ಹೆಸರುಕಾಳು ತಿನ್ನುವುದರಿಂದ ಆಗುವ ಪ್ರಯೋಜನವೇನು? ಆಪ್ಷನ್ ಎ ಹೆಚ್ಚು ಪ್ರೋಟೀನ್, ಆಪ್ಷನ್ ಬಿ ಹೃದಯ ಆರೋಗ್ಯ, ಆಪ್ಷನ್ ಸಿ ಇಮ್ಯುನಿಟಿ ಹೆಚ್ಚುತ್ತೆ, ಆಪ್ಷನ್ ಡಿ ದೇಹಕ್ಕೆ ಶಕ್ತಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಎರಡನೇ ಪ್ರಶ್ನೆ, ದೇಹದ ಯಾವ ಅಂಗಕ್ಕೆ ರಕ್ತ ಸಂಚಾರ ಆಗುವುದಿಲ್ಲ? ಆಪ್ಷನ್ ಎ ಕಿವಿಗಳು, ಆಪ್ಷನ್ ಬಿ ಕಾರ್ನಿಯಾ, ಆಪ್ಷನ್ ಸಿ ಮೆದುಳು, ಆಪ್ಷನ್ ಡಿ ಒಸಡು. ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ನಿಯಾ. ಮೂರನೇ ಪ್ರಶ್ನೆ, ಯಾವ ಹಣ್ಣನ್ನು ನಿಯಮಿತವಾಗಿ ಸೇವಿಸುವುದರಿಂದ ಮುಖದಲ್ಲಿನ ಮೊಡವೆಗಳು ನಿವಾರಣೆಯಾಗುತ್ತವೆ? ಆಪ್ಷನ್ ಎ ಕಲ್ಲಂಗಡಿ, ಆಪ್ಷನ್ ಬಿ ಸಪೋಟ, ಆಪ್ಷನ್ ಸಿ ಚಕೋತ ಹಣ್ಣು, ಆಪ್ಷನ್ ಡಿ ಮೂಸಂಬಿ. ಸರಿಯಾದ ಉತ್ತರ ಕಲ್ಲಂಗಡಿ ಮತ್ತು ಚಕೋತ ಹಣ್ಣು. ನಾಲ್ಕನೇ ಪ್ರಶ್ನೆ, ಸಕ್ಕರೆ ಕಾಯಿಲೆ ಇರುವವರು ಯಾವ ಸೊಪ್ಪನ್ನು ಹೆಚ್ಚಾಗಿ ಬಳಸಬೇಕು? ಆಪ್ಷನ್ ಎ ಕರಿಬೇವು, ಆಪ್ಷನ್ ಬಿ ಮೆಂತ್ಯ ಸೊಪ್ಪು, ಆಪ್ಷನ್ ಸಿ ಪಾಲಕ್ ಸೊಪ್ಪು, ಆಪ್ಷನ್ ಡಿ ಕೀರೆ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಬಿ ಮೆಂತ್ಯ ಸೊಪ್ಪು. ಐದನೇ ಪ್ರಶ್ನೆ, ನಮ್ಮ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವ ಆಹಾರ ಪದಾರ್ಥ ಯಾವುದು? ಆಪ್ಷನ್ ಎ ಬೆಳ್ಳುಳ್ಳಿ, ಆಪ್ಷನ್ ಬಿ ಜೇನುತುಪ್ಪ, ಆಪ್ಷನ್ ಸಿ ಸೌತೆಕಾಯಿ, ಆಪ್ಷನ್ ಡಿ ಕರಿಬೇವು. ಸರಿಯಾದ ಉತ್ತರ ಸೌತೆಕಾಯಿ ಮತ್ತು ಕರಿಬೇವು. ಆರನೇ ಪ್ರಶ್ನೆ, ಕೋಳಿ ಮಾಂಸದ ಜೊತೆ ಮೊಸರನ್ನು ತಿಂದರೆ ಏನಾಗುತ್ತದೆ? ಆಪ್ಷನ್ ಎ ಅಜೀರ್ಣ, ಆಪ್ಷನ್ ಬಿ ಚರ್ಮ ರೋಗ, ಆಪ್ಷನ್ ಸಿ ವಿಷಕಾರಿ, ಆಪ್ಷನ್ ಡಿ ಅಲರ್ಜಿ. ಸರಿಯಾದ ಉತ್ತರ ಅಜೀರ್ಣ ಮತ್ತು ವಿಷಕಾರಿ. ಏಳನೇ ಪ್ರಶ್ನೆ, ದೇಹದಲ್ಲಿ ಪಿತ್ತದ ಸಮಸ್ಯೆ ಹೆಚ್ಚಾಗಿ ಇರುವವರು ಏನನ್ನು ಸೇವಿಸಬೇಕು? ಆಪ್ಷನ್ ಎ ಜೀರಿಗೆ, ಆಪ್ಷನ್ ಬಿ ಬೆಲ್ಲ, ಆಪ್ಷನ್ ಸಿ ಡ್ರೈ ಫ್ರೂಟ್ಸ್, ಆಪ್ಷನ್ ಡಿ ಬೀನ್ಸ್. ಸರಿಯಾದ ಉತ್ತರ ಡ್ರೈ ಫ್ರೂಟ್ಸ್ ಮತ್ತು ಬೀನ್ಸ್. ಎಂಟನೇ ಪ್ರಶ್ನೆ, ಯಾವ ಆರೋಗ್ಯ ಸಮಸ್ಯೆಗೆ ಹಸಿ ಬೆಳ್ಳುಳ್ಳಿ ಸೇವಿಸಬೇಕು? ಆಪ್ಷನ್ ಎ ಕೆಮ್ಮು, ಆಪ್ಷನ್ ಬಿ ವಾಂತಿ, ಆಪ್ಷನ್ ಸಿ ಶೀತ ನೆಗಡಿ, ಆಪ್ಷನ್ ಡಿ ತಲೆನೋವು. ಸರಿಯಾದ ಉತ್ತರ ಆಪ್ಷನ್ ಸಿ ಶೀತ ಮತ್ತು ನೆಗಡಿ. ಒಂಬತ್ತನೇ ಪ್ರಶ್ನೆ, ಶ್ವಾಸಕೋಶದ ಆರೋಗ್ಯಕ್ಕಾಗಿ ಯಾವ ಪಾನೀಯ ಕುಡಿಯಬೇಕು? ಆಪ್ಷನ್ ಎ ಕ್ಯಾರೆಟ್ ಜ್ಯೂಸ್, ಆಪ್ಷನ್ ಬಿ ನಿಂಬೆ ರಸ, ಆಪ್ಷನ್ ಸಿ ಬೀಟ್ರೂಟ್ ಜ್ಯೂಸ್, ಆಪ್ಷನ್ ಡಿ ಆ್ಯಪಲ್ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾರೆಟ್ ಜ್ಯೂಸ್. ಇಂದಿನ ಕೊನೆಯ ಪ್ರಶ್ನೆ, ಹೆಚ್ಚು ಹೃದಯಾಘಾತಕ್ಕೆ ಕಾರಣ ಈ ಅಡುಗೆ ಎಣ್ಣೆ? ಆಪ್ಷನ್ ಎ ಸೂರ್ಯಕಾಂತಿ ಎಣ್ಣೆ, ಆಪ್ಷನ್ ಬಿ ಕೊಬ್ಬರಿ ಎಣ್ಣೆ, ಆಪ್ಷನ್ ಸಿ ಆಲಿವ್ ಎಣ್ಣೆ, ಆಪ್ಷನ್ ಡಿ ತಾಳೆ ಎಣ್ಣೆ. ಸರಿಯಾದ ಉತ್ತರ ಕೊಬ್ಬರಿ ಎಣ್ಣೆ ಮತ್ತು ತಾಳೆ ಎಣ್ಣೆ. ಏಕೆಂದರೆ ತಾಳೆ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆಯಲ್ಲಿ ಸ್ಯಾಚುರೇಟೆಡ್ ಕೊಬ್ಬನ್ನು ಹೊಂದಿದೆ. ಇದು LDL ಕೊಲೆಸ್ಟ್ರಾಲ್ ಮತ್ತು ಹೃದಯ ರೋಗದ ಅಪಾಯವನ್ನು ಹೆಚ್ಚಿಸುತ್ತದೆ. ಹೃದಯ ಆರೋಗ್ಯಕ್ಕೆ ಆಲಿವ್ ಎಣ್ಣೆ ಒಂದು ಒಳ್ಳೆಯ ಆಯ್ಕೆಯಾಗಿದೆ. ಸ್ನೇಹಿತರೆ, ಮೇಲಿನ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೀರಿ ಎಂಬುದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.